ಅಯೋಧ್ಯೆಯಿಂದ ಬಂದಂತಹ ಮಂತ್ರಾಕ್ಷತೆಯನ್ನು ನಗರದ ಖಂಡೋಬಾ ದೇವಾಲಯದಲ್ಲಿ ವಿಶೇಷ ಪೂಜೆ, ಮನೆ ಮನೆಗೆ ಮಂತ್ರಾಕ್ಷತೆ ವಿತರಣೆ ಮಾಡಿದ ಭಕ್ತರು. ದಿನಾಂಕ 7/1/2024ರಂದು ಬೆಳಗ್ಗೆ 10 ಗಂಟೆಗೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಕೃಷ್ಣಾಪುರ ಗಲ್ಲಿಯಲ್ಲಿರುವ ಖಂಡೋಬಾ ದೇವಸ್ಥಾನದಲ್ಲಿ ರಾಮ ಮಂದಿರ ಲೋಕಾರ್ಪಣೆ ಹಿನ್ನೆಲೆಯಲ್ಲಿ ಅಯೋಧ್ಯೆಯಿಂದ ಬಂದಂತ ಪವಿತ್ರ ಮಂತ್ರಾಕ್ಷತೆಯನ್ನು ನಗರದ ಪ್ರತಿ ಮನೆಗಳಿಗೆ ವಿತರಿಸುವ ಅಭಿಯಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಇದೇ ಸಂದರ್ಭದಲ್ಲಿ ನಗರದ ಪ್ರಮುಖರಾದ ಬಾಲಚಂದ್ರ ನಾಗೋನಿ, ವಕೀಲರಾದ ಸಂತೋಷ್ ಭೋಸ್ಲೆ, ಪರಶುರಾಮ್ ಶಿಂದೆ, ಮೋಹನ್ ಶಿಂದೆ, ಚಂದ್ರಕಾಂತ್ ಗಂಗಾಧರ್, ಬಾಬುರಾವ್ ಸಬ್ಕಾಳೆ, ಸಚಿನ್ ಶಿಂದೆ, ತುಕಾರಾಮ್ ಸಬ್ಕಾಳೆ, ಅಶೋಕ್ ಚವ್ಹಾಣ್, ಸುನಿಲ್ ಶಿಂದೆ, ಶ್ರೀಕಾಂತ್ ಶಿಂದೆ, ಸದಾಶಿವ್ ಸೂರ್ಯವಂಶಿ ಹಾಗೂ ನಗರದ ಪ್ರಮುಖರು, ಯುವಕರು ಹಾಗೂ ವಿವಿಧ ಭಕ್ತರಿಂದ ಕೃಷ್ಣಾಪುರ ಗಲ್ಲಿಯಲ್ಲಿರುವ ಖಂಡೋಬಾ ದೇವಸ್ಥಾನದಲ್ಲಿ ಪವಿತ್ರ ಮಂತ್ರಾಕ್ಷತೆಯನ್ನು ಪೂಜೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ತದನಂತರ ನಗರದ ಪ್ರತಿ ಮನೆಗಳಿಗೆ ತೆರಳಿ ಮಂತ್ರಾಕ್ಷತೆ ಹಾಗೂ ಆಮಂತ್ರಣ ಪತ್ರಿಕೆಯನ್ನು ನೀಡಿ ಆಮಂತ್ರಿಸಲಾಯಿತು. ಇದೇ ಸಂದರ್ಭದಲ್ಲಿ ಪ್ರಮುಖ ಬಾಲಚಂದ್ರ ನಾಗೋನಿ ಅವರು ಮಾತನಾಡಿದ್ದು ಹೀಗೆ. तीन बोतल जय श्री राम, जय श्री राम, जय श्री राम, जय श्री राम। बोलो श्री सियावर रामचंद्र की जय, बोलो श्री पवन पुत्र हनुमान की जय। ಶ್ರೀ ಖಂಡೋಬಾ ದೇವಾಲಯದಲ್ಲಿ ನಡೆಯುತ್ತಿರುವ ಸುಮಾರು 500 ವರ್ಷಗಳ ಹೋರಾಟದ ಫಲವಾಗಿ ಜನವರಿ 22ರಂದು ಅಯೋಧ್ಯೆಯಲ್ಲಿ ರಾಮ ಮೂರ್ತಿಯ ಪ್ರತಿಷ್ಠಾಪನಾ ಸಲುವಾಗಿ ಎಲ್ಲಾ ಜನ ಅಯೋಧ್ಯೆಗೆ ಹೋಗಾಗ ಆಗಂಗಿಲ್ಲ ಅಂತ ಹೇಳಿ ನಮ್ಮ ಆ ಟ್ರಸ್ಟಿನ ಹಿರಿಯರು ಒಂದು ಸಂಕಲ್ಪ ಮಾಡಿ ಪ್ರತಿ ಮನೆಗೆ ಆ ಅಯೋಧ್ಯೆಯಿಂದ ಬಂದಂತ ಮಂತ್ರಾಕ್ಷ ಅಕ್ಕಿಯನ್ನು ಪ್ರತಿ ಮನೆಗೆ ಮುಟ್ಟಿ ಸಲುವಾಗಿ ಹಮ್ಮಿಕೊಂಡಂತ ಕಾರ್ಯಕ್ರಮದಲ್ಲಿ ಭಾಗಿಯಾಗಿತ್ತು. ನಾವು ಎಲ್ಲರೂ ಕೂಡಿ ಒಂದು ಸಂಕಲ್ಪ ಮಾಡಿ ಈ ಮಂತ್ರಾಕ್ಷತೆಯನ್ನು ಪ್ರತಿ ಮನೆಗೆ ಮುಟ್ಟಿಸುವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇವೆ. ಅದನ್ನು ಆ ಅಕ್ಕಿ ಕಾಳವನ್ನು ಕೊಟ್ಟಂತ ಅಕ್ಕಿ ಕಾಳು ಪ್ರತಿ ಮನೆಯಲ್ಲಿ ಜಗಲಿ ಮೇಲೆ ಇಟ್ಟು ಪೂಜೆ ಮಾಡಿ ಮತ್ತೆ ದಿನ ಟಿವಿಯಲ್ಲಿ ಇನ್ಸ್ಟ್ರಕ್ಷನ್ ಕೊಡ್ತಾರೆ ಏನ್ ಮಾಡ್ಬೇಕು ಅನ್ನೋದು. ಆ ತರ 22ನೇ ದಿವಸ ಮತ್ತೆ ಜನವರಿ 14 ದಿವಸ ಮಾನ್ಯ ನಮ್ಮ ದೇಶದ ಪ್ರಧಾನ ಮಂತ್ರಿ ಅವರು ಕರೆ ಕೊಟ್ಟಿದ್ದಾರೆ. 14ನೇ ತಾರೀಕು ಎಲ್ಲಾ ದೇವಸ್ಥಾನಕ್ಕೆ ಸ್ವಚ್ಛತೆ ಅಭಿಯಾನ ಹಮ್ಮಿಕೊಂಡಾರು. ಅದರಂತೆ 22ನೇ ತಾರೀಕು ಶ್ರೀ ರಾಮ ಮೂರ್ತಿಯ ಪ್ರತಿಷ್ಠಾಪನಾ ಅಯೋಧ್ಯೆಯಲ್ಲಿ ಮಾಡುತ್ತಿದ್ದಾರೆ. 22ನೇ ತಾರೀಕು ಎಲ್ಲರೂ ತಮ್ಮ ಮನೆಯಲ್ಲಿ, ತಮ್ಮ ಓಣಿಯಲ್ಲಿ, ತಮ್ಮ ಎಲ್ಲಾ ಇದರಲ್ಲಿ ಹಬ್ಬದ ವಾತಾವರಣ ಟೈಪ್ ಒಂದು ಹಬ್ಬದ ವಾತಾವರಣ ಕ್ರಿಯೇಟ್ ಮಾಡಿ ಎಲ್ಲರೂ ಅಂದ ಆನಂದಿಸಬೇಕು. ಮಂತ್ರಾಕ್ಷಿಗಳು ಕೊಟ್ಟಿದ್ದನ್ನು ಎಲ್ಲರೂ ತಮ್ಮ ಜಗಲಿಯಲ್ಲಿ ಶ್ರೀರಾಮನ ಬಂದಾನ ಮಣಿ ಅನ್ನುವಂಗ ಸಂಭ್ರಮಿಸಿ ಪೂಜೆ ಮಾಡಿ ಪುನೀತರಾಗಬೇಕಂದು ಹೇಳಿ ತನ್ನನ್ನು